ಎಲ್ಲ ಚಿತ್ರಲೋಕ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಾನು ಮಧುಸೂದನ್ ರೆಡ್ಡಿ, ನಟ ನಿರ್ಮಾಪಕ. ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಫೈನಾನ್ಸ್ ಆಫೀಸ್ ಸ್ಟಾರ್ಟ್ ಮಾಡಿದ್ವಿ, ಜಯಲಕ್ಷ್ಮಿ ಫಿಲ್ಮ್ಸ್ ಆ್ಯಂಡ್ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ. ಒನ್ ಆಫ್ ದಿ ಬಿಗ್ಗೆಸ್ಟ್ ಫೈನಾನ್ಸಿಂಗ್ ಆಫೀಸ್ ಚೆನ್ನಣ್ಣ ಅಂತಿದ್ರು, ಅವರು ನಮ್ಮಣ್ಣ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ವಿ. ಆ ಸ್ಟಾರ್ಟ್ ಮಾಡಿದಾಗಲೇ ಸುಖ ಸಂಸಾರಕ್ಕೆ 12 ಸೂತ್ರಗಳು ಮಾಡಿದ್ದು. ಆಮೇಲೆ ಅಬ್ಬಯ್ಯನಾಡು ಅವರ 4-5 ಪಿಕ್ಚರು, ತಾಯಿಯ ನುಡಿ, ತಾಳಿ ಭಾಗ್ಯ, ಇನ್ನೊಂದೆರಡು ಪಿಕ್ಚರು ಆ ಟೈಮ್ಲಿ ವಿನೋದ ಆಳ್ವಾದ ಎಲ್ಲ ಮಾಡಿದ್ವು. ಅವೆಲ್ಲ ಪಿಕ್ಚರೂ ಅದೇ ಆಫೀಸಲ್ಲೇ ರಿಲೀಸ್ ಮಾಡಿದ್ದು ಕೂಡ. 5 ಆದಮೇಲೆ ಅಬ್ಬಯ್ಯನಾಡು ಅವರು ಓನ್ ಆಫೀಸ್ ಮಾಡ್ಕೊಂಡು ಮತ್ತೆ ಬೇರೆ ಹೋದ್ರು, ಶಾಲಾ ಮೂವೀಸು ಮೇಲ್ಗಡೆ ಆಫೀಸ್ ಮಾಡಿ ಹೋದರು. ಚೆನ್ನಾಗಿ ಮಾಡಿದ್ವಿ, ಅವಾಗೆಲ್ಲ ಚೆನ್ನಾಗಿ ಆಯ್ತಾಯಿತ್ತು. ಅದರಲ್ಲಿ ಮಾಡಿದ ಪಿಕ್ಚರೇ ಸುಖ ಸಂಸಾರ 12 ಸೂತ್ರಗಳು. ಇಟ್ ವಾಸ್ ಅನಂತ್ ಗಾಯತ್ರಿ ಸಪೋಸ್ಟು. ಅದಾದ ಕೂಡಲೇ ಆ ಪಿಕ್ಚರಿಂದಲೇ ಜಸ್ಟ್ ಗಾಟ್ ಮ್ಯಾರಿಡ್ ಆ್ಯಂಡ್ ಸೆಟಲ್ ಡೌನ್. ತುಂಬ ಚೆನ್ನಾಗಿ ಹೋಗಿತ್ತು ಪಿಕ್ಚರ್ ಅದು. ಆ ಕಾಲದಲ್ಲೇ ಸಾಗರ್ ಆ್ಯಂಡ್ ಪಲ್ಲವಿ 2 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ ಪಿಕ್ಚರ್ನ. 2 ಥಿಯೇಟ್ರ್ ಕೆಂಪೇಗೌಡ ರೋಡು ಅಲ್ಲಿ ರಿಲೀಸ್ ಮಾಡೋಕ್ಕಾಗ್ತಾರಿಲ್ಲ. ಬೋತ್ ದಿ ಥಿಯೇಟರ್ಸ್ ಪಿಕ್ಚರ್ ರ್ಯಾನ್ ವೆಲ್ ಅಂತ ಒಂದು ಸಕ್ಸಸ್ಫುಲ್ ಪಿಕ್ಚರ್ ಅದು. ಐ ಆ್ಯಕ್ಟೆಡ್ ಆ್ಯಸ್ ಅ ವಿಲನ್ ಇನ್ ದಟ್ ಪಿಕ್ಚರ್. ಪ್ರಮೀಳಾ ಜೋಶಾಯಿ ಜೊತೆನಲ್ಲಿ ಪೇರ್ ನಂದು. ದಟ್ ವಾಸ್ ವೆರಿ ಬ್ಯೂಟಿಫುಲ್ ಪಿಕ್ಚರ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಸಾಂಗ್. ಕಮರ್ಷಿಯಲಿ ವಾಸ್ ವೆರಿ ಗುಡ್ ಪಿಕ್ಚರ್. ಅದನ್ನು ನಾವು ಆವಾಗ ಮಾರ್ಕೆಟಿಂಗ್ ನಮ್ಮದು ಚೆನ್ನಾಗಿತ್ತು, ಡಿಸ್ಟ್ರಿಬ್ಯೂಷನ್ ಸೆಟಪ್ ಎಲ್ಲ ವೆರಿ ಬ್ಯೂಟಿಫುಲ್. ಏರಿಯಾ ವೈಸ್ ಎಲ್ಲ ಮಾಡಿಬಿಡ್ತಾಯಿದ್ವಿ. ನಮ್ಮಣ್ಣ ವಾಸ್ ವೆರಿ ಗುಡ್ ಮಾರ್ಕೆಟಿಂಗ್. ಕೇಮ್ ಫ್ರಮ್ ಮಾರ್ಕೆಟಿಂಗ್. ಸಿನಿಮಾಗೆ ಬಂದಿದ್ದರಿಂದ ಸಿನಿಮಾದಲ್ಲಿ ಕೂಡ ಮಾರ್ಕೆಟಿಂಗಲ್ಲಿ ಈ ವಾಸ್ ವೆರಿ ಸಕ್ಸಸ್ಫುಲ್. ಏರಿಯಾ ವೈಸು ಸ್ಟಾರ್ಟ್ ಮಾಡಿದಾಗಲ್ಲ, ಇನ್ಫ್ಯಾಕ್ಟ್ ಸ್ಟಾರ್ಟ್ ಮಾಡಿದ್ದೇ ಹೇಳ್ಬೋದು, ತಾಯಿಯ ನುಡಿ ಅನ್ನೋ ಒಂದು ಪಿಕ್ಚರು. ಹುಬ್ಬಳ್ಳಿ ಏರಿಯಾ, ಮೈಸೂರು ಏರಿಯಾ, ಬೆಂಗಳೂರು ಏರಿಯಾ ಆ ಥರ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಗುಪ್ತಾ ಅವರಿದ್ದರು ನಮಗೆ ತುಂಬ ಪಿತಾಮಹ, ಸಿನಿಮಾಗೆ ಪಿತಾಮಹ ಅವರು ಬೇಡ ರೀ ಇದೆಲ್ಲ ಒಳ್ಳೇದಲ್ಲ ರೀ. ಯಾಕೆಂದರೆ ಅವರು ಒಳ್ಳೆ ಒಂದು ಮೇಜರ್ ಸ್ಟುಡಿಯೋಸ್ ಥರ ಫಿಲ್ಮ್ ಮಾಡಿ ಒಂದು ಪಿಕ್ಚರ್ಗೆ ಫೈನಾನ್ಸ್ ಕೊಟ್ಬಿಟ್ಟು ಪಿಕ್ಚರ್ ಮಾಡಿಸಿ ಅವರು ಡಿಸ್ಟ್ರಿಬ್ಯೂಷನ್ ರಿಲೀಸ್ ಮಾಡ್ತಾಯಿದ್ರು. ಆ ಸೆಟಪ್ ಹೊಡೆದೋಯ್ತು. ಮೇಜರ್ ಒಂದು ಡಿಸ್ಟ್ರಿಬ್ಯೂಟರ್ ಅನ್ನೋದೇ ಹೊಡೆದೋಯ್ತು ಅವಾಗ. ಅಲ್ಲಿಂದ ಇನ್ಫ್ಯಾಕ್ಟ್ ತಾಯಿ ನುಡಿ ವಾಸ್ ದಿ ಬ್ರೇಕಿಂಗ್ ಪಾಯಿಂಟ್ ಇನ್ ಕನ್ನಡ ಇಂಡಸ್ಟ್ರಿ. ಹೊಡೆದಾಗಿದ್ರೆ ಏರಿಯಾ ವಾಸ್ ಸ್ಟಾರ್ಟ್ ಆಗಿಬಿಟ್ರು. ಬಾಬ್ಜಿ ಅಂತಿದ್ರು ಹುಬ್ಬಳ್ಳಿಯಲ್ಲಿ, ಅವ್ರಿಗೆಲ್ಲ ಸುಮ್ಮನೆ ಕಮಿಷನ್ಗೆ ಡಿಸ್ಟ್ರಿಬ್ಯೂಷನ್ ಕೊಡ್ತಾಯಿದ್ರು ಪಿಕ್ಚರು. ಅವರೆಲ್ಲ ಚೆನ್ನಾಗಿ ಥ್ರೈವ್ ಆಗಿದ್ರು. ಆ ಥರ ಆ ಏರಿಯಾಗೆ ಅದನ್ನ ಕರೆದ್ಬಿಟ್ಟು ಅವ್ರಿಗೆ ಸೇಲ್ ಮಾಡಿಬಿಟ್ಟು, ಏರಿಯಾ ತಗೋ, ಇಷ್ಟು ತಗೋ ಅಂಥೇಳಿ. ಅದು ಮೇಯ್ನ್ ಡಿಸ್ಟ್ರಿಬ್ಯೂಟ್ರ್ ಒಬ್ಬನು ಅನ್ನೋದು ಹೊಡೆದೋಯ್ತು. ಹಾಗಾಗಿ ಏರಿಯಾ ವೈಸ್ ಎಲ್ಲ ಚಿತ್ರದುರ್ಗ KH ನಾಗರಾಜ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ ಫಾರ್ ದಟ್ ಏರಿಯಾ. ಮೈಸೂರು ತ್ರಿಮೂರ್ತಿ ಫಿಲ್ಮ್ಸು, ಜಯರಾಮ್ ಎಲ್ಲ ತುಂಬ ಜನ ಬಂದ್ಬಿಟ್ರು. ಆಮೇಲೆ ಮಂಗಳೂರು ಸುಧೀರ್ ಅವರೆಲ್ಲ ಮಾಡ್ತಾಯಿದ್ರು. ಮಂಗಳೂರು ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರು ಒಂದೊಂದು ಏರಿಯಲ್ಲಿ ಸ್ಟಾರ್ಟ್ ಮಾಡಿಸ್ಬಿಟ್ಟು, ಅವಾಗ ಏನು ಚೆನ್ನಾಗಿತ್ತು. ಪಿಕ್ಚರ್ ರೆಡಿ ಆದರೆ ಸಾಯಂಕಾಲ ಕೂತ್ಕೊಂಡು ಏರಿಯಾ ಡಿಸ್ಟ್ರಿಬ್ಯೂಟ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತಾಯಿದ್ರು. ಆ ಪ್ರೊಡಕ್ಷನ್ನು ಹಾಗೆ ಇತ್ತು, ಡಿಸ್ಟ್ರಿಬ್ಯೂಟರ್ಗಳು ಹಾಗೆ ಚೆನ್ನಾಗಿ ಬಂದರು, ದುಡ್ಡುಗಳು ಹಾಗೆ ಫೀಡ್ ಆಗೋದು. ಇಟ್ ವಾಸ್ ವೆರಿ ನೈಸ್ ಸೆಟಪ್. ಸಿನಿಮಾ ವಾಸ್ ಎಂಜಾಯಿಂಗ್ ಆವಾಗ. ವೆರಿ ಗೋಲ್ಡನ್ ಡೇಸ್ ಅಂತ ಹೇಳ್ಬೇಕು. ಆಮೇಲೆ ಬರ್ತಾ ಅದೇನಾಗೋಯ್ತು, ಅದು ಎಕ್ಸ್ಪ್ಲಾಯಿಟೇಷನ್ ಆಗಿ ಏರಿಯಾ ವೈಸ್ ಯಾವುದೇ ಆಗಲಿ ಒಂದು ಹೊಸದಾಗಿ ಬಂದಾಗ ಚೆನ್ನಾಗಿರ್ತದೆ. ಆಮೇಲೆ ಜನ ಜಾಸ್ತಿ ಬಂದು ಅದನ್ನೆಲ್ಲ ಕೆಡಿಸ್ಬಿಡ್ತಾರೆ. ಇವಾಗ ಆ ಸೆಟಪ್ಪೇ ಹೊರಟೋಗಿದೆ, ಏರಿಯಾ ವೈಸೆಲ್ಲ ಹೊರಟೋಗಿದೆ. ಬಟ್ ಈಗ ಪ್ರೊಡ್ಯೂಸರು ಅವನೇ ದುಡ್ಡು ಹಾಕಿ ಅವನೇ ರಿಲೀಸ್ ಮಾಡಿ ಅವನೇ ಎನ್ಕ್ಯಾಶ್ ಮಾಡಬೇಕು. ಆ ಪರಿಸ್ಥಿತಿಗೆ ಇವತ್ತು ಸಿನಿಮಾ ಬಂದಿದೆ. ಇಟ್ ಹ್ಯಾಸ್ ಗಾನ್ ಡಿಫ್ರೆಂಟ್. ಇದು ನಾವೆಲ್ಲವನ್ನೂ ನೋಡಿರೋದ್ರಿಂದ ಜ್ಞಾಪಕ ಬರ್ತವೆ ಇವೆಲ್ಲ ಹೇಳಾಗ. ಅಲ್ಲಿ ಇದೆಲ್ಲ ಬ್ರೇಕ್. ನನಗೆ ಇದು ಬ್ರೇಕ್ ಆಯಿತು. ಅಷ್ಟೊತ್ತಿಗೆ ನಾನು ಡಿಗ್ರಿ ಮಾಡಿದೆ. ಡಿಗ್ರಿ ಸ್ವಲ್ಪ ಸೀರಿಯಸ್ ಆಗಿದೆ. ಡಿಗ್ರಿ ಮಾಡೋಕ್ಕಾಗಲ್ಲ. ಡಿಗ್ರಿ ಅದೆಲ್ಲ ಬಂದ ಮೇಲೆ ಮತ್ತೆ ಸುಖ ಸಂಸಾರಕ್ಕೆ ಆದಮೇಲೆ ಒಂದು 4-5 ಇಯರ್ಸ್ ನಾನು ಗ್ಯಾಪು. ಅದೇ ಸಣ್ಣ 2-3 ಪಿಕ್ಚರ್ ಮಾಡಿದ್ದೆ ಅಷ್ಟೇ. ಅದಾದ ಕೂಡಲೇ ನಾನು ಕೃಷ್ಣ ಮೆಚ್ಚಿದರಾದ ಅಂತ ಮೈ ಓನ್ ಬ್ಯಾನರ್, ಐ ಆಮ್ ದ ಪ್ರೊಡ್ಯೂಸರ್ ಆಲ್ಸೋ ಫಾರ್ ದಟ್ ಪಿಕ್ಚರ್. ಆ ಪಿಕ್ಚರಲ್ಲಿ ನಾನು ಮೇಜರ್ ಕ್ಯಾರೆಕ್ಟರ್, ವಿನೋದ ಆಳ್ವಾ, ನಾನು ಬ್ರದರ್ಸ್, ನಾನು ವಿಜಯ ರಂಜಿನಿ ಮಾಡಿದ್ವಿ. ಅದು ಒಳ್ಳೆ ಪಿಕ್ಚರು. ಅದು ಬಾಲಚಂದ್ರ ಮಾಡಿದ ಪಿಕ್ಚರು ತಮಿಳಲ್ಲಿ. ಅದನ್ನು ನಾವು ಕನ್ನಡದಲ್ಲಿ ತಗೊಂಬಂದು ಕನ್ನಡದಲ್ಲಿ ಮಾಡಿದ್ವಿ. SV ಶೇಖರ್ ಕ್ಯಾರೆಕ್ಟರ್ ನಾನು ಮಾಡಿದೆ. ವಿನೋದ ಆಳ್ವಾ ಮೈನ್ ಕ್ಯಾರೆಕ್ಟರ್ ಜೊತೆಗೆ ಟುಬತ್ ಬ್ರದರ್ಸ್. ಚೆನ್ನಾಗಿ ಗುಡ್ ಪಿಕ್ಚರ್ ಅದು. ಇಟ್ಸ್ ಎ ಲೇಡೀಸ್ ಪಿಕ್ಚರ್. ಅದು ಚೆನ್ನಾಗಿ. ಅದಾದ ಕೂಡಲೇ ನಾನು ವಿಜಯರಂಜನಿ ಇನ್ನೊಂದು ಪಿಕ್ಚರು ಯಾರು ಹೊಣೆ ಅಂತೇಳಿ, ಜಯರಾಮ್ ರೆಡ್ಡಿ ಅಂತ ಬರ್ತಿದ್ರು, ನಮಗೆ ನಮ್ಮ ಬ್ಯಾನರು ಕೆಲಸ ಮಾಡಿದರು ಅವರೇ. ಆದ್ದರಿಂದ ಅವರು ನನ್ನನ್ನೇ, ನಾನು ವಿಜಯರಂಜನಿ ಹಾಕಿ ನಾನೇ ಹೀರೋ ಅದರಲ್ಲಿ. ಆ ಪಿಕ್ಚರ್ಗೆ ಉಮಾಶ್ರೀ ವಾಸ್ ಆಲ್ಸೋ ದೇರ್. ಅಶ್ವಥ್ ಅವ್ರ ಜೊತೆಯಲ್ಲಿ, ಲೀಲಾವತಿ ಅವ್ರ ಜೊತೆಯಲ್ಲಿ ಆ ಪಿಕ್ಚರು ಆ್ಯಕ್ಟ್ ಮಾಡಿದೆ ನಾನು. ಅಶ್ವಥ್ ಅವರು ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದು ಫಾದರ್ ಕ್ಯಾರೆಕ್ಟರು.
ದಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ವೆರಿ ಡೀಸೆಂಟ್ ಮನುಷ್ಯ ಅಂತ. ಆ ಥರ ಆ್ಯಕ್ಟಿಂಗ್ ಮಾಡೋರು, ಆ ಥರ ಡಿಸಿಪ್ಲೈನ್ಡ್ ಮ್ಯಾನ್ ಎಲ್ಲೂ ನೋಡಿಲ್ಲ ನಾವು. ಅದಕ್ಕೆ ಹಿಂದೂ ಇಲ್ಲ, ಅದಕ್ಕೆ ಮುಂದೂ ಇಲ್ಲ ಅಂತ ಅನಿಸುತ್ತೆ. ಆ ಥರ ಹಾಂ, ಯಾರು ಹೊಣೆ ಮಾಡಬೇಕಾದ್ರೆ ಚಿಕ್ಕಬಳ್ಳಾಪುರದ ಹತ್ರ ಒಂದು ಊರು, ಈ ವಿಶ್ವೇಶ್ವರಯ್ಯ ಅವರು ಸಮಾಧಿ ಇದೆ, ಆ ಊರ ಹತ್ರ ಒಂದು ಮನೆ ಇದೆ. ಆ ಮನೆ 110 ವರ್ಷದಿಂದ ಹಳೆ ಮನೆ. ಆ ಮನೆಯಲ್ಲಿ ಕೆ ವಿಶ್ವನಾಥ್ ಬಂದು ಶೂಟ್ ಮಾಡಿದರು. ಕೆ ವಿಶ್ವನಾಥ್ ಬಂದು ಶೂಟ್ ಮಾಡಿದಂಥ ಮನೆಯಲ್ಲಿ ನಾವು ಯಾರು ಹೊಣೆ ಪಿಕ್ಚರ್ನ ಶೂಟ್ ಮಾಡಿದ್ವಿ. ಆ ಪಿಕ್ಚರು ಶೂಟಿಂಗಲ್ಲಿ ಚಿಕ್ಕಬಳ್ಳಾಪುರ ಹೀರೋ ಅನ್ನೋರು ನಮ್ಮನ್ನು. ಆ ಊರಲ್ಲೆಲ್ಲ ಶೂಟಿಂಗ್, ಆ ಊರೆಲ್ಲ ಹೀರೋ ಅನ್ನೋರು. ಆ ಊರಲ್ಲೇ ಸ್ಟೇ ಮಾಡಿಬಿಡಿ, ಇಲ್ಲಿಂದ ಹೋಗ್ಬಿಟ್ಟು ಊರು ಟಿ ವಿಲಿ ಇರ್ತಾಯಿದ್ವಿ. ನಾನು ನಮ್ಮ ವಿಜಯರಂಜನಿ ಕೂಡ ಅಲ್ಲೇ ಇರ್ತಾಯಿದ್ರು. ಹಾಗಾಗಿ ಆ ಪಿಕ್ಚರ್ ಶೂಟಿಂಗ್ ಔಟ್ಡೋರ್, ತುಂಬ ತೋಟದಲ್ಲಿ, ಆ ಊರಿನ ಕಾಲೇಜಲ್ಲಿ ಎಲ್ಲ ಕಡೆ ಶೂಟ್ ಮಾಡಿದ್ವಿ. ನನಗೆ ಆವಾಗ ಆ್ಯಸ್ ಎ ಹೀರೋ ಹೇಳ್ಬೇಕಂದ್ರೆ ಅಲ್ಲೆಲ್ಲ ಫಂಕ್ಷನ್ಗಳು ಕರೆಯೋರು. ಆ ಊರಲ್ಲಿ ಫಂಕ್ಷನ್ಗಳು ಕರೆದು ನಮ್ಮನ್ನು ಸ್ಟೇಜ್ ಮೇಲೆಲ್ಲ ಕೂರಿಸಿ ಎಲ್ಲ ಮಾಡೋರು. ಶೂಟಿಂಗಿಗೆ ಆಗ್ತಾಯಿತ್ತಲ್ಲ ಅಲ್ಲೇ. ಅದು ರಾಜೇಂದ್ರ ಬಾಬು ಅವ್ರ ಊರು ಕೂಡ ಅದು. ಅವರು ಒಂದು ಸತಿ ಅಲ್ಲಿ ಬಂದಾಗ ಎಲ್ಲ ಅದು ಹೇಳ್ತಾಯಿದ್ರು. ಅವ್ರ ಫ್ರೆಂಡ್ಸ್ ಎಲ್ಲ ನಮಗೆ ಫ್ರೆಂಡ್ಸ್ ಆದರು. ಹಾಗಾಗಿ ಬಾಬು ನನಗೆ ಅವಾಗಿಂದಲೂ ತುಂಬ ಕ್ಲೋಸ್ ಫ್ರೆಂಡ್ ಆದರು. ಆಮೇಲೆ ರಾಜೇಂದ್ರ ಬಾಬು ಚಿಕ್ಕಬಳ್ಳಾಪುರದವ್ರು ಆದ್ದರಿಂದ ಈ ವಾಸ್ ವೆರಿ ಕ್ಲೋಸ್ ವಿತ್ ಅದು. ಸ್ಟಿಲ್ ಡೆತ್ ಈ ವಾಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಏನಾದರೂ ಬೇಕು ಅಂದರೆ ನನ್ನ ಕರೀತಾಯಿದ್ರು, ಅಷ್ಟು ಚೆನ್ನಾಗಿ ಇದ್ರು ಫ್ರೆಂಡ್ ಅವರು. ಇನ್ಫ್ಯಾಕ್ಟ್ ಅವ್ರು ಸತ್ತಾಗ ಒಂದು ಜನವಾಹಿನಿ ಅಂತ ಟಿ ವಿ ಚಾನಲ್ ಇತ್ತು, ಅದಕ್ಕೆ ಅವ್ರು ಡೆಡ್ ಬಾಡಿ ಹತ್ರದಿಂದಲೇ ಕರ್ಕೊಂಡೋಗಿ ನಾನು ರವಿ ಬೆಳಗೆರೆ, ಇನ್ನೊಬ್ರು ಯಾರೊಬ್ಬರಿದ್ದರು, 3 ಜನ ಅವತ್ತು 4 hours ರಾಜೇಂದ್ರ ಬಾಬು ವಿಷಯವಾಗಿ ಟಿ ವಿಲಿ ಮಾತಾಡಿದ್ವಿ. ಜನವಾಹಿನಿ ಅಂತ ಇವಾಗ ಚಾನಲ್ ಇದೆಯಲ್ಲ, ಇಲ್ಲ ಅದು ಚೆನ್ನಾಗಿ. ಆಗ ಅವ್ರದ್ದೆಲ್ಲ ನನ್ನ ಫ್ರೆಂಡ್ಶಿಪ್. ನಾನು ತುಂಬ ಪಿಕ್ಚರಲ್ಲಿ ಅವರು ಮಾಡಬೇಕಾದ್ರೆ ಕೂಡ ರಾಜೇಂದ್ರ ಬಾಬು ಜೊತೆಯಲ್ಲಿ ಐ ವಾಸ್ ದೇರ್. ಹಬ್ಬ ಮಾಡಬೇಕಾದ್ರೆ, ಆಮೇಲೆ ನಾನೊಂದು ಪಿಕ್ಚರು ಮಾಡಿದೆ ಲೇಟೆಸ್ಟ್ ಆದಮೇಲೆ, ಯಾರೇ ನೀ ಅಭಿಮಾನಿ, ದಟ್ ವಾಸ್ ಡೈರೆಕ್ಟೆಡ್ ಬೈ ಬಾಬು. ಈಗ ನನ್ನ ಅಸೋಸಿಯೇಷನ್ ವಿತ್ ಬಾಬು, ನನಗೆ ರಾಜೇಂದ್ರ ಸಿಂಗ್ ಬಾಬು ಇಸ್ ಎ ಕ್ಲೋಸ್ ಫ್ರೆಂಡ್, ಡಿ ಬಾಬು ಇಸ್ ಎ ಫ್ರೆಂಡ್, ಆ್ಯಂಡ್ ಇವನ್ ದಿನೇಶ್ ಬಾಬು ಇಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ಶೈಲೇಂದ್ರ ಬಾಬು. ದೀಸ್ ಆಲ್ 4 ಬಾಬು. ಇನ್ಫ್ಯಾಕ್ಟ್ ಐ ಆಮ್ ಆಲ್ಸೋ ಕಾಲ್ಡ್ ಆಸ್ ಬಾಬು. ಮನೆಯಲ್ಲೆಲ್ಲ ಬಾಬು ಅಂತಲೇ ಕರೆಯೋದು ನನ್ನ ಕ್ಲೋಸ್ ಸರ್ಕಲಲ್ಲಿ. ಬಾಬು ಇವರೆಲ್ಲ ನನ್ನ ಬಾಬು ಅಂತಲೇ ಕರೆಯೋದು. ಹಾಗಾಗಿ ಸೊ ಬಾಬುಸ್ ಯುವರ್ ಆಲ್ಮೋಸ್ಟ್ ಎವ್ರಿ ಡೇ ಮಾತಾಡ್ತಾ ಇರ್ತೀವಿ, ಅಷ್ಟು ಕ್ಲೋಸಾಗಿ ಎಲ್ಲರೂ ಇದ್ದೀವಿ ಈಗಲೂ. ಅದು ಲೇಟರ್ ಪಾರ್ಟ್ ಆಫ್ ಇಟ್. ನಮ್ಮಣ್ಣನ ವಿಷಯ ಹೇಳಬೇಕು ಅಂದರೆ, ಅವರು ಬೇರೆ ಒಳ್ಳೆ ಇಂಡಸ್ಟ್ರಿಯಿಂದ ಬಂದವರಾದ್ದರಿಂದ ಸಿನಿಮಾಗೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಚೆನ್ನಾಗಿ ಮಾರ್ಕೆಟಿಂಗಲ್ಲಿ ಎಲ್ಲ ಚೆನ್ನಾಗಿ ಡನ್ ಸಕ್ಸಸ್ಫುಲ್ ಆಗಿ. ಇದರಲ್ಲೇ ಆಮೇಲೆ ಚೇಂಬರ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅವ್ರಿಗೆ. ವೀರಾಸ್ವಾಮಿಯವರು ಒಡನಾಟ ಜಾಸ್ತಿ. ವೀರಾಸ್ವಾಮಿಯವರು ತುಂಬ ಕ್ಲೋಸ್ ಫ್ರೆಂಡ್. ಅವ್ರ ಮನೆಯಲ್ಲಿ ದಿನ ಸಾಯಂಕಾಲಕ್ಕೆ ಬೇಯಿಸಿದ ಅವ್ರ ಮನೆಗೆ ಹೋಗ್ತಾಯಿದ್ರು. ಯಾಕೆ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು, ನಮ್ಮ ಮನೆ ಜೊತೆಲೇ ಇರಬೇಕು. ನಾನು ಹೋಗಿ ಅವ್ರ ಬೆಡ್ರೂಮಲ್ಲಿ ಕೂಡ ಕೂತ್ಕೊಂಡು ಇದು ಮಾಡ್ತಾಯಿದ್ವಿ, ಅಷ್ಟು ಕ್ಲೋಸ್ ಆಗಿದ್ವಿ. ರವಿಚಂದ್ರನ್ ಇನ್ನೂ ಎಂಟರ್ ಆಗಿರಲಿಲ್ಲ ಸಿನಿಮಾಗೆ ಅವಾಗ, ಇವಾಗ ಇನ್ನೂ ಓದ್ತಾ ಇದ್ದ. ಆ ಟೈಮಲ್ಲಿಂದಲೂ ನನಗೆ ರವಿ ಕೂಡ ಕ್ಲೋಸ್ ಮನುಷ್ಯನೇ. ವೀರಸ್ವಾಮಿ ಅವರು ಇದೆಲ್ಲ ಒಡನಾಟ ಇದ್ದಿದ್ದರಿಂದ ಚೇಂಬರ್ ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ನಮ್ಮ ಅಣ್ಣಗಾಗಿ. ಸೆಕ್ರೆಟ್ರಿ ಆದರು. ಸೆಕ್ರೆಟ್ರಿ ಆದಾಗೆಲ್ಲ ಇಲ್ಲಿ ಇದು ಶೇಷಾದ್ರಿ ರೋಡಲ್ಲಿತ್ತು ಆಫೀಸು, ಏನೂ ಇಲ್ಲ ಆವಾಗ. ಈಗ ಎಷ್ಟು ಚೆನ್ನಾಗಿದೆ. ಅವಾಗೆಲ್ಲ ಏನು ಅಲ್ಲಿ ಊಟ ಮಾಡೋಕ್ಕೆ ಕೂಡ ನಮ್ಮನ್ನು ತರಿಸ್ಕೊಂಡು ತಾನೇ ಊಟ ಮಾಡಬೇಕು. ಎಲ್ಲರಿಗೂ ಬಂದವ್ರಿಗೆಲ್ಲ ಅವರೇ ಊಟ ಹಾಕ್ಸ್ಬೇಕು. ಆ ಥರ ಮಾಡಿದ್ದನ್ನು ನಾನು ನೋಡಿದ್ದೀನಿ. ಎಲೆ ಊಟ ತಂದು ಹಾಕಿ ತರಿಸ್ತಾಯಿದ್ವಿ ಹೋಟ್ಲಿಂದ ಊಟ ಮಾಡ್ತಾಯಿದ್ವಿ. ಚೇಂಬರ್ ಹಾಗೆ ಆ ಪರಿಸ್ಥಿತಿಲಿ ಇತ್ತು. ಆಮೇಲೆ ಅವ್ರ ಅಸೋಸಿಯೇಷನ್ ಅವಾಗೆಲ್ಲ ಲಕ್ಷ್ಮೀನಾರಾಯಣು ಇವರೆಲ್ಲರೂ ಸೇರಿಕೊಂಡು ಎಲ್ಲ ಮಾಡಿ ಬಿಲ್ಡಿಂಗ್ ತೊಗೊಂಡ್ರು. ಅವಾಗ ಬಿಲ್ಡಿಂಗ್ ತೊಗೊಂಡಾದ್ಮೇಲೆ ಸಂಕೇತ್ ಬಂದಿದ್ದು, ಇವೆಲ್ಲದರಲ್ಲೂ ಮೈ ಬ್ರದರ್ ವಾಸ್ ಇನ್ವಾಲ್ವ್ಡ್. ಸಂಕೇತ್ಗೆ ಓಪನಿಂಗ್ ಇದಕ್ಕೆಲ್ಲ ಇಂಡಸ್ಟ್ರಿ ಆಸ್ ಎ ಹೆಡ್ ಈ ವಾಸ್ ದೇರ್. ಈ ಹೆಲ್ಪ್ಡ್ ಹಿಮ್ ಎ ಲಾಟ್. ಅದನ್ನ ಆಗಲ ನೆನೆಸ್ತಾ ಇದ್ರು ಕೂಡ ಶಂಕರ್. ಈ ವಾಸ್ ವೆರಿ ಕರ್ಟಿಸಿಯಸ್ ಟು ಅಸ್. ವಾಸ್ ಅ ನೈಸ್ ಮ್ಯಾನ್, ವೆರಿ ಕ್ಲೋಸ್. ಅದೊಂದಿದೆ. ಅದೆಲ್ಲ ಆದಮೇಲೆ ಆ ಟೈಮಲ್ಲಿ ರಾಜು ಅವರು ಏನೋ ಪ್ರೆಸಿಡೆಂಟು, ಅವರು ಇವರಾದರು, ವೀರಸ್ವಾಮಿ, ಕೆ ವಿ ಗುಪ್ತಾ ಅವರಾದರು, ಇವರೆಲ್ಲ ಆದಮೇಲೆ ಮೈ ಬ್ರದರ್ ವಿತ್ ದಟ್ ಅಸೋಸಿಯೇಷನ್ ಈ ಬಿಕೇಮ್ ಎ ಪ್ರೆಸಿಡೆಂಟ್. ಅವಾಗೆಲ್ಲ ಪ್ರೆಸಿಡೆಂಟ್ ಆಗಬೇಕು ಅಂದರೆ ಡಿಫ್ರೆಂಟ್ ಅಟ್ಮಾಸ್ಫಿಯರ್. ಚೇಂಬರ್ ಆ್ಯಕ್ಟಿವಿಟೀಸ್ ವರ್ ವೆರಿ ಡಿಫ್ರೆಂಟ್, ವೆರಿ ನೈಸ್. ಯಾರು ಅವಾಗ ಗೌರ್ಮೆಂಟ್ ಲೆವೆಲ್ ಕೂಡ ಸಿ ಎಮ್ಗೆ ವಾಕಿನ್ ಅನ್ನೋ ಥರ ಒಂದು ರೇಂಜಲ್ಲಿತ್ತು. ರಾಮಕೃಷ್ಣ ಹೆಗಡೆ ಅವರೆಲ್ಲರೂ ಇದ್ದರು ಅವಾಗ. ವಿ ವರ್ ವಾಕಿಂಗ್. ಐ ಹ್ಯಾವ್ ಗಾನ್ ವಿತ್ ಮೈ ಬ್ರದರ್ ಟು. ಅಷ್ಟು ಒಳ್ಳೆ ಆಕ್ಸಸ್ಸು, ಒಳ್ಳೆ ರಿಲೇಷನ್ ಇರ್ತಾ ಇರ್ತಿತ್ತು. ಈಗಲೂ ಇದೆ. ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ತೀವಿ ಅನ್ನೋದು ಹೋಗ್ತದೆ, ಪರ್ಸನ್ ಮೇಲೆ ಹೋಗುತ್ತೆ ಅಷ್ಟೇ. ಇವಾಗ ಯಾರು ಬರೆದ್ಮೇಲೆ ಕೂತ್ಕೋತಾರೋ ಅವರು ಹೇಗೆ ಮಾಡ್ತಾರೆ ಹಾಗೆ ಆಗೋಗುತ್ತೆ.
ಸೊ ನನಗೆ ಹಂಗಾಗಿ ನಾನು ಐ ವಾಸ್ ಆಲ್ಸೋ ಇನ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಇನ್ ಚೇಂಬರ್. ಆ ಆ್ಯಕ್ಟಿವಿಟಿಲಿ ನಾನು ಸ್ವಲ್ಪ ನಮ್ಮ ಅಣ್ಣನ ಥರ ನಾನು ಕಂಟಿನ್ಯೂ ಮಾಡಿದೆ. ನಿರ್ಮಾಪಕರ ಸಂಘ ಅಂತ, ನಿರ್ಮಾಪಕರ ಸಂಘ ಹುಟ್ಟಿದಾಗಲೂ ಕೂಡ ನಾನು ಹ್ಯಾವ್ ಸೀನ್ ಎಚ್.ಎಂ. ಮೂರ್ತಿಯವರು ಅವರೆಲ್ಲ ಹುಟ್ಟಾಕಿದಾಗ ಅರಸು ಹಿ ವಾಸ್ ದ ಡೈರೆಕ್ಟರ್. ಅಣ್ಣಲ್ಲಿ ಸಿಗೋದಾಗ ಸಮಥಿಂಗ್ ಲೈಕ್ ಯಾವುದೋ ಪಿಕ್ಚರ್ ಡೈರೆಕ್ಟ್ ಮಾಡಿದರು, ಬಂಗಾರದ ರಾಜ್ಕುಮಾರ್ ಅವ್ರ ಪಿಕ್ಚರ್, ಆ ಪಿಕ್ಚರ್ ಡೈರೆಕ್ಟ್ ಮಾಡಿದರು. ಅವರು ಅವರ ಆಫೀಸಲ್ಲಿ ಸ್ಟಾರ್ಟ್ ಆಗಿದ್ದು. ಎಚ್.ಎಂ. ಮೂರ್ತಿಯವರು ಎಲ್ಲ ಸೇರಿಕೊಂಡು, ಜಾನಕಿರಾಮ್, ಆಮೇಲೆ ಏನೋ ಎಂಥವ್ರವರು ಇನ್ನೊಬ್ರು ಇದ್ದಾರೆ, ನಾಯ್ಡು ರಾಮದಾಸ್ ನಾಯ್ಡು, ಅವರೆಲ್ಲರೂ ಅವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರು. ಅವರೆಲ್ಲ ಸೇರಿಕೊಂಡು ಪ್ರೊಡ್ಯೂಸರ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದಾಗ ದೊಡ್ಡ ಮೀಟಿಂಗು ಎಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ. ನಾನು ಸುದೀಪ್ ಅವರ ಹೋಟೆಲ್ ಸರೋವರ್ ಹೋಟ್ಲಲ್ಲಿ ಒಳಗಡೆ ಮೀಟಿಂಗು, ಪಾರ್ವತಮ್ಮರೆಲ್ಲ ಬಂದಿದ್ದರು. ಅವರೆಲ್ಲ ಇದನ್ನು ಮಾಡಿದಾಗ ಆವಾಗ ನಾವು ಕೆಲವರೆಲ್ಲ ಮಾತಾಡಿದ್ವಿ. ಚೇಂಬರ್ ಅನ್ನೋದ್ರಲ್ಲೇ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ ಸೆಕ್ಟರ್ಗಳಿದೆ. ಅದಕ್ಕೊಂದು ಸಪ್ರೇಟ್ ಅಸೋಸಿಯೇಷನ್ ಯಾಕೆ ಮಾಡ್ತೀರಾ? ಇಲ್ಲೇ ಚೇರ್ಮನ್ ಅಂತ ಇರ್ತಾನೆ, ಅದಕ್ಕೆ ಕೆಲಸನೇ ಇರಲ್ಲ ಆಮೇಲೆ ಅಂಥೇಳಿ ಕೆಲವರು ಎಲ್ಲ ಅಪೋಸ್ ಮಾಡಿದ್ವಿ. ಆದರೂ ಇಲ್ಲ, ಅಲ್ಲಿ ಮೂರು ವಿಂಗ್ಗಳಿರೋದ್ರಿಂದ ಪ್ರೊಡ್ಯೂಸರ್ಗೆ ಆಗಲ್ಲ, ಪ್ರೊಡ್ಯೂಸರ್ ಇಂಟ್ರೆಸ್ಟನ್ನು ಸೇಫ್ ಗಾರ್ಡ್ ಮಾಡೋಕ್ಕೆ ಚೇಂಬರ್ ಕೈಲಿ ಆಗಲ್ಲ ಅಂಥೇಳಿ ಮಾಡಿ ಅವಾಗೆಲ್ಲ ಸ್ವಲ್ಪ ಗಲಾಟೆಗಳು. ನಮ್ಮಲ್ಲಿ ಇಂಡಸ್ಟ್ರಿಯಲ್ಲಿ ಏನೇನು ತೊಂದರೆಗಳಿದೆ ಅವಾಗೆಲ್ಲ ಅವಾಗವಾಗ ಗಲಾಟೆಗಳಾಗಿರೋದು ಉಂಟು. ಪ್ರೊಡ್ಯೂಸರ್ ಅಸೋಸ್ ಆದಮೇಲೆ ಎಷ್ಟೋ ಹೋರಾಟ ಮಾಡಿರೋದು ಉಂಟು, ತುಂಬ ಮಾಡಿದ್ದಾರೆ ಅವರೆಲ್ಲರೂ ಮಾಡಿದ್ರಿಂದಲೇ ಒಂದು ಇದಾಯಿತು. ಆ ಬ್ಯಾಕ್ಗ್ರೌಂಡಲ್ಲೇ ಮತ್ತೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅನ್ನೋದು ಆವಾಗವಾಗ ಆ್ಯಕ್ಟಿವ್ ಆಗ್ತಾ ಇರಲಿಲ್ಲ. ಏನಾದ್ರು ತೊಂದರೆ ಇದ್ದಾಗ ಆ್ಯಕ್ಟಿವ್ ಆಗೋದು. ಬಿ ಎಂ ವೆಂಕಟೇಶ್ ಆದರು, ಅವ್ರ ಆಫೀಸಲ್ಲಿ ಆಫೀಸು. ಪಾಟೀಲ್ ಅವರ ಆಫೀಸಲ್ಲಿ ಆಫೀಸು. ಆಮೇಲೆ ಸಂದೇಶ್ ನಾಗರಾಜ್ ಆದಾಗ ಸಂದೇಶ್ ನಾಗರಾಜ್ ಆಫೀಸು. ಈ ಥರ ಆಗೋಗಿ ಅದಕ್ಕೊಂದು ಸರಿಯಾದ ಇದಿರಲಿಲ್ಲ. ಈಗ ಅದು ಬೆಳೆದು ಇವತ್ತಿನ ದಿವಸ ಒಂದು ಬಿಲ್ಡಿಂಗ್ ಮಾಡೋ ಥರ ಆಗಿದೆ, ಸಂತೋಷದ ವಿಷಯ. ನಾನು ಅದಕ್ಕೆ ಎಸ್ ವಿ ಬಾಬು ಅವ್ರ ಬಿಲ್ಡಿಂಗಲ್ಲಿದ್ದಾಗ ನಾನು 4-5 ಇಯರ್ಸ್, ಚಂದ್ರು ಪ್ರೆಸಿಡೆಂಟ್, ನಾನು ಸೆಕ್ರೆಟರಿ ಆಗಿದ್ದೆ. 5 ವರ್ಷ ಅದಕ್ಕೆ ಕೆಲಸ ಮಾಡಿದ್ದೀನಿ. ಹಾಗಾಗಿ ಈ ಆ್ಯಕ್ಟಿವಿಟಿ ಇದೆ. ಈಗೀಗೆಲ್ಲ ಚೇಂಬರಲ್ಲಿ ಡಿಫ್ರೆಂಟ್ ಇದೇ ಬಂದುಬಿಟ್ಟಿದೆ. ಈಗ ಅದು ಪ್ರೆಸಿಡೆಂಟ್ ಆಗಬೇಕು ಅಂದರೆ ದುಡ್ಡು ಖರ್ಚು ಮಾಡಬೇಕು, ಜನಗಳನ್ನ ಗಲೆ ಹಾಕಬೇಕು, ಏನೇನು ಮಾಡಬೇಕು, ಅವೆಲ್ಲ ಮಾಡಿದ್ರೇ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಥರ ಆಗೋಗ್ಬಿಟ್ಟಿದೆ ಈಗ. ಅಂದು ಡಿಫ್ರೆಂಟಾಗಿ ಪ್ರೆಸಿಡೆಂಟ್ಗಳು ಆಗ್ತಾಯಿದ್ದಾರೆ ಈಗ. ಆದರೆ ಅದು ಏನು ಮಾಡಬೇಕು ಅಂಥದನ್ನ ಮಾಡೋದಕ್ಕೂ ತುಂಬ ಕೆಲಸಗಳಿದೆ. ಬಟ್ ಯಾರು ಪರ್ಸನ್ ಬರ್ತಾರೋ ಅವ್ರವ್ರಿಗೆ ಸರಿಯಾಗಿ ಕೆಲಸಗಳಾಗ್ತಾಯಿದೆ ಅಷ್ಟೇ. ಬಟ್ ಇಂಡಸ್ಟ್ರಿ ಕೆಲಸಗಳು ಹೇಗಾಗಿದೆ ಅನ್ನೋದು ಇವತ್ತಿನ ದಿವಸ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಚೇಂಬರ್ ಅನ್ನೋದೊಂದು ಏನು ಮಾಡಬೇಕು ಅಂದರೆ, ನನಗೆ ಅದ್ರ ಇಂಟ್ರೆಸ್ಟ್ ಇದರಿಂದ ಇದನ್ನೂ ಹೇಳ್ತಾ ಇದ್ದೀನಿ. ಒಂದು ಪಾಲಿಸಿ ಡಿಸಿಷನ್ಸ್ಗಳೇನಿದೆ, ರೂಲ್ಸ್ ಏನಿದೆ, ರೆಗ್ಯುಲೇಷನ್ಸ್ ಏನಿದೆ, ಇದನ್ನು ಮಾಡಬೇಕು. ಇದನ್ನು ಮಾಡದೇ ಇದ್ದರೆ ಯಾವುದು ಬರೋಲ್ಲ. ನಾನು ತುಂಬ ಸತಿ ಹೇಳ್ತಾ ಇದ್ದೆ, ವಿಡಿಯೋಗೊಂದು ಪಾಲಿಸಿ ಇಲ್ಲ. ಸ್ಯಾಟಲೈಟ್ ಬಂತು, ಸ್ಯಾಟಲೈಟ್ಗೆ ಪಾಲಿಸಿ ಇಲ್ಲ. CD ಅಂತ ಬಂತು, ಅದಕ್ಕೊಂದು ಪಾಲಿಸಿ ಇಲ್ಲ. ನಾನು ಬಂದಾಗೆಲ್ಲ ಯಾವಾಗಲೂ ಹೋದು ಕೂಡ ಇಂಥವೆಲ್ಲ ಹೇಳಿದ್ದು ಉಂಟು. ನಾನು ಇವಾಗ ಇನ್ಫ್ಯಾಕ್ಟ್ ಮಲ್ಟಿಪ್ಲೆಕ್ಸ್ಗಳು ಬಂದಾಗ ಫಸ್ಟ್ ರೇಟ್ ಆಫ್ ಅಡ್ಮಿಷನ್ಗಳ ವಿಷಯಕ್ಕೆ ನಾನು ಮಾತಾಡಿದ್ರೆ, ನಮ್ಮದೇ ಜನತೆಯಲ್ಲಿ ನನ್ನ ಜನತೆ ಫ್ರೆಂಡ್ಸೇ ದೊಡ್ಡ ಪ್ರೊಡ್ಯೂಸರ್ಸು ಸುಮ್ಮನೆ ರೆಡ್ಡಿ ರೇಟ್ ಆಫ್ ಅಡ್ಮಿಷನ್ನ ಗೌರ್ಮೆಂಟ್ ಕಂಟ್ರೋಲ್ ಕೊಡಬಾರ್ದು ಅಂತ ಹೇಳಿರೋದು ನೋಡಿದ್ದೀನಿ. ನನಗೆ ಹೇಳಿದ್ದಾರೆ, ನಾವು ದೊಡ್ಡ ಪಿಕ್ಚರ್ ಮಾಡಿದಾಗ ರೇಟ್ ಆಫ್ ಅಡ್ಮಿಷನ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ಅದು ಗೌರ್ಮೆಂಟ್ ಕೊಟ್ಬಿಟ್ರೆ ನಮಗೆ ಕಂಟ್ರೋಲ್ ಹೊಟ್ಟೋಗುತ್ತೆ, ಬೇಡ ಸುಮ್ಮನೆ ಇರೋ ನೀನು ಅಂತ ನನಗೆ ಹೇಳಿರೋದನ್ನು ಕೇಳಿದ್ದೀನಿ. ನನಗೆ ಫ್ರೆಂಡ್ಸ್ ಇಬ್ಬರು, ಅವರೆಲ್ಲ ಬೇಡ, ಈಗ ಅವ್ರ ಹೆಸರು ತಗೊಳ್ಳೋದು ಬೇಡ, ಅವರು ನನಗೆ ಹೇಳಿದರು, ಸುಮ್ಮನೆ ಇರೋ, ನನಗೆ ರೇಟ್ ಆಫ್ ಅಡ್ಮಿಷನ್ ಗೌರ್ಮೆಂಟ್ ಕಂಟ್ರೋಲ್ ಕೊಡಬಾರ್ದು. ಪ್ರೊಡ್ಯೂಸರ್ಸು ಹೇಳಿದ್ದು ನನಗೆ ಹೇಳಿದರು. ನಾನು ಕೇಳಿ ಸುಮ್ಮನೆ ಇದ್ದೆ, ಏನು ಮಾಡ್ತೀರಾ ಹಂಗೆ ಹೇಳಿದ್ರು. ನಾನು ಬಿಡ್ತಾ ಇರಲಿಲ್ಲ. ನಾವಾಗಲೂ ರೇಟ್ ಆಫ್ ಅಡ್ಮಿಷನ್ ಈಸ್ ಅ ರಾಂಗ್ ಕಾನ್ಸೆಪ್ಟ್ ಅನ್ನೋದು ನನ್ನ ಕನ್ಸೆಪ್ಷನ್. ರೇಟ್ ಆಫ್ ಅಡ್ಮಿಷನ್ ನನಗೆ ಆಲ್ವೇಸ್ ಐ ವಾಸ್ ಫೀಲಿಂಗ್, ಸಿನಿಮಾ ಈಸ್ ಎ ಕಾಮನ್ ಮ್ಯಾನ್ಸ್ ಎಂಟರ್ಟೈನ್ಮೆಂಟ್. ನನ್ನ ಒಂದು ಒಪಿನಿಯನ್, ಇಟ್ ಈಸ್ ಫ್ಯಾಕ್ಟ್ ಆಲ್ಸೋ. ಕಾಮನ್ ಮ್ಯಾನ್ ಅಂದರೆ ಹೆಂಗೆ? ಕಾಮನ್ ಮ್ಯಾನ್ಗೆ ಅಫೋರ್ಡಬಲ್ ರೇಟಲ್ಲಿ ಇರಬೇಕು. ಬಿಕಾಸ್ ಸಿನಿಮಾ ಈಸ್ ಎ ಕಾಮನ್ ಮ್ಯಾನ್ಸ್ ಎಂಟರ್ಟೈನ್ಮೆಂಟ್, ಇಟ್ ಶುಡ್ ಬಿ ಅಫೋರ್ಡಬಲ್. ಹೆಂಗೆ ಅಫೋರ್ಡಬಲ್ ಅಂದರೆ ರೇಟು. ಸಿನಿಮಾ ಒಂದು 10 ರೂಪಾಯಿ ಕೂಡ ನೋಡಿರೋದುಂಟು. 8 ಆಣಿನಿಂದ ಹಿಡ್ಕೊಂಡು 10 ರೂಪಾಯಿ, 50 ರೂಪಾಯಿ, 60 ರೂಪಾಯಿವರೆಗೂ ನೋಡಿದ್ದೀವಿ ನಾವು. ಹಂಗಿದ್ದಾಗ ಏನು ಮಾಡ್ತಿದ್ರು, ಜಾಸ್ತಿ ಜನ ಬರ್ತಾಯಿದ್ರು. ಈಗೇನಾಗಿದೆ, ಇಟ್ ಈಸ್ ನೋ ಮೋರ್ ಎಸ್ ಕಾಮನ್ ಮ್ಯಾನ್ಸ್ ಎಂಟರ್ಟೈನ್ಮೆಂಟ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಯು ಹ್ಯಾವ್ ಎಲಿಮಿನೇಟೆಡ್ ದಿ ರಿಯಲ್ ಸಿನಿಮಾ ಗೋಯರ್. ಕ್ರೇಜ್ ಇಟ್ಕೊಂಡು ಟೈಮ್ ಸಿಕ್ಕಾಗೆಲ್ಲ ಸಿನಿಮಾಗೆ ಹೋಗೋದು, ಬೇರೆ ಎಂಟರ್ಟೈನ್ಮೆಂಟ್ ಏನಿಲ್ಲ, ಬರೀ ಸಿನಿಮಾನೇ. ಹಾಗಿರೋದನ್ನು ನಾವೇ ಎಲಿಮಿನೇಟ್ ಮಾಡಿದ್ದೀವಿ ವಿತ್ ದಿಸ್ ರೇಟ್ ಆಫ್ ಅಡ್ಮಿಷನ್ಸ್. ರೇಟ್ ಆಫ್ ಅಡ್ಮಿಷನ್ ಅನ್ನೋದು ರಿಯಲ್ ಪ್ರಾಬ್ಲಮ್ ಫಾರ್ ಕನ್ನಡ ಇಂಡಸ್ಟ್ರಿ. ಯಾಕೆ ಅಂದರೆ, ಕನ್ನಡ ಇಂಡಸ್ಟ್ರಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ಎಲ್ಲ ಲ್ಯಾಂಗ್ವೇಜು ಹೋಗುತ್ತೆ ಸಿನಿಮಾ. ಅಮೀರ್ ಖಾನ್ ಪಿಕ್ಚರ್ನ ಅವ್ನು ಜಾಸ್ತಿ ಕೊಟ್ಟು ನೋಡ್ಬೋದು. ಮಾರ್ವಾಡಿಗಳೆಲ್ಲ ಇರ್ತಾರೆ, ಆದರೆ ಅವ್ರು ಬ್ಲ್ಯಾಕಲ್ಲಿ ತಗೊಂಡು ನೋಡ್ತಾಯಿದ್ರು.
₹100 ಟಿಕೆಟ್ನ ₹500 ಕೊಟ್ಟು ತೊಗೊಂಡಿರೋದನ್ನು ನೋಡಿದ್ದೀವಿ ನಾವು. ಇತ್ತು. ಬೇರೆ ಅದು ನಮ್ಗೆ ಹಂಗಲ್ಲ. ನಮಗೆ ಸಿನಿಮಾ ಅನ್ನೋದು ಲೋಕಲ್ಗೆ ಇಟ್ ಶುಡ್ ಬಿ ಅಫೋರ್ಡಬಲ್ ಪ್ರೈಸ್. ನಿಮಗೆ ಗೊತ್ತಿಲ್ಲ, ನಾನು ಈ ಫೈಟಲ್ಲಿ ಒಂದು ಸರ್ತಿ ತಮಿಳ್ನಾಡಿಗೆ ಹೋಗ್ಬಿಟ್ಟು ಒಂದು ಆರ್ಡ್ರ್ ತೊಗೊಂಬಂದೆ. ತಮಿಳ್ನಾಡಿನಲ್ಲಿ ಒಂದು ರೇಟ್ ಆಫ್ ಅಡ್ಮಿಷನ್ನು ಫಿಕ್ಸ್ ಇದೆ. ಅಲ್ಲಿ ತಮಿಳಲ್ಲಿ ಒಂದು ಗೆಜೆಟ್ ಆರ್ಡರ್ ಇರ್ತದೆ. ಆ ಆರ್ಡರ್ ನಾನು ತೊಗೊಂಬಂದು ಜಯಮಾಲ ಪ್ರೆಸಿಡೆಂಟ್ ಆಗಿದ್ರು ಅವಾಗ. ಅದನ್ನ ಕೊಟ್ಬಿಟ್ಟು ನೋಡಮ್ಮ ಹಿಂಗಿದೆ, ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನೀವು ಗೌರ್ಮೆಂಟ್ಗೆ ಹೇಳಿ, ಯು ಮಸ್ಟ್ ಡೂ ಇಟ್. ನಾನು ಬಿಟ್ಟೇ ಇರಲಿಲ್ಲ ಈ ಫೈಟ್ನ. ಐ ವಾಸ್ ಆಲ್ವೇಸ್ ಡೂಯಿಂಗ್ ಇಟ್. ಹೇಳಿದ್ರೆ ಅಮ್ಮ ಹೌದೌದು ಹೇಳ್ತೀನಿ ಮಾಡ್ತೀನಿ ಅಂತೆಲ್ಲ ಮಾಡ್ರೆ ಆಮೇಲೆ ಏನಾದ್ರು ಗೊತ್ತಿಲ್ಲ. ದಟ್ ವಾಸ್ ಸಿನಿಮಾ ನೋಡಿ. ಸಿನಿಮಾ ಆಮೇಲೆ ಈಗ ಒಂದು ಇದು ಸ್ಟಾರ್ಟ್ ಆಗಿದೆ. ಸಿನಿಮಾ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ ಥಿಯೇಟರ್ಗೆ, ಜನ ಬರ್ತಾ ಇಲ್ಲ. ಹೇಗೆ ಯು ಹ್ಯಾವ್ ಎಲಿಮಿನೇಟೆಡ್ ದಿ ರಿಯಲ್ ಆಡಿಯನ್ಸ್ನ ಒಂದು ನೀವು ಎಲಿಮಿನೇಟ್ ಮಾಡಿಬಿಟ್ಟು ಬರ್ತಾ ಇಲ್ಲ ಅಂತೀರಾ. ಅವ್ನು ಯಾವುದಕ್ಕೆ ಹೋಗ್ತಾನೆ? 4 ಸಿನಿಮಾ ನೋಡೋನು ಇವತ್ತು ದಿವಸ ಒಂದು ಸಿನಿಮಾ ನೋಡ್ತಾ ಇದ್ದಾನೆ. ಆ ಒಂದು ಸಿನಿಮಾನ ಯಾವ್ದು ನೋಡ್ತಾನೆ? ದ ಬೆಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾನೆ. ಇಲ್ಲಿ ಬೆಸ್ಟ್ ಅಂದರೆ ಯಾವುದು? ಬೆಸ್ಟ್ ಅಂದರೆ ಬೆಸ್ಟ್ ಹೀರೋ, ಬೆಸ್ಟ್ ಲ್ಯಾಂಗ್ವೇಜು, ಇದನ್ನೆಲ್ಲ ನೋಡ್ತಾನೆ. ಅವ್ನಿಗೆ ಇಷ್ಟೊಂದು ಚಾಯ್ಸ್ ಕೊಟ್ಬಿಟ್ಟಿದ್ದಾರೆ ನೀವು. ಸಿನಿಮಾಗೆ ಯಾಕ್ರಿ ಬರ್ತಾನೆ ಅವನು? ಹೇಗೆ ಬರ್ತಾನೆ ಅವನು? ಸರಿ, ರಾಜ್ಕುಮಾರ್ ಅವ್ರ ಕಾಲದಲ್ಲಿ ರಾಜ್ಕುಮಾರ್ ನೋಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಬಿಟ್ಟು ಅವ್ರನ್ನೇ ನೋಡ್ತಾ ಇದ್ರು. ಆ ಥರ ಚರಿಷ್ಮಾ ಈಗಿಲ್ಲ. ಆಲ್ಟರ್ನೇಟಿವ್ಸ್ ಆರ್ ದೇರ್. ಟುಡೇ ಮೋಹನ್ ಲಾಲ್ ಈಸ್ ಎ ಬಿಗ್ ಹೀರೋ ಇಯರ್, ಚಿರಂಜೀವಿ ಈಸ್ ಎ ಬಿಗ್ ಹೀರೋ, ಆಮೀರ್ ಖಾನ್ ಈಸ್ ಎ ಹೀರೋ, ಶಾರುಖ್ ಖಾನ್ ಈಸ್ ಎಲ್ಲರೂ ಟಾಪ್ ಹೀರೋಸ್. ಅವಾಗ ಮೊದಲಾಗಿರಲಿಲ್ಲ. ಇದನ್ನು ಅಸೆಸ್ಸೇ ಮಾಡ್ತಾ ಇಲ್ಲ ಯಾರೂ. ಯಾಕೆ ನೋಡ್ತಾ ಇಲ್ಲ ನಮ್ಮದನ್ನು? ಹಂಗೆ. ಆಮೇಲೆ ಇನ್ನೊಂದು ಇದಾಗಿದೆ, ಈಗ ಫ್ಲೋ ಆಫ್ ಸಿನಿಮಾ ಇಸ್ ಟೂ ಮಚ್. ಹೌ ಮಚ್ ಸಿನಿಮಾ? ಒಂದು ವಾರದಲ್ಲಿ 10 ಸಿನಿಮಾ ಬಂದ ಅಂದರೆ ಯಾವ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಟೈಟ್ಲು. ನಾವು ಪೇಪರನ್ನು ತರಿಸೋದೇ ಸಿನಿಮಾ ಟೈಟ್ಲು, ಸಿನಿಮಾ ಫಾಲೋ ಮಾಡೋಕ್ಕೆ ಅಂತ, ನ್ಯೂಸ್ಗೆಲ್ಲ. ಅಂಥವ್ರಿಗೇ ಸಿನಿಮಾಗಳು ರಿಜಿಸ್ಟರ್ ಆಗಲ್ಲ, ಅಂಥ ಪಿಕ್ಚರ್ಸ್ ಇರ್ತದೆ. ಹೌ? ಸಿ, ದೇರ್ ಆರ್ ಸೋ ಮೆನಿ ರೀಸನ್ಸ್. ಇದನ್ನು ಪ್ಲಗ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆಗೋದಿಲ್ಲ. ಇದು ತುಂಬ ಕಷ್ಟದ ವಿಷಯ. ಯಾರನ್ನೂ ಸಿನಿಮಾ ಇಂಡಸ್ಟ್ರಿಗೆ ಬರಬೇಡ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಎವರಿ ಒನ್ ಈಸ್ ಟ್ಯಾಲೆಂಟೆಡ್, ಎವರಿ ಒನ್ ಈಸ್ ಗುಡ್ ಡೈರೆಕ್ಟರ್, ಗುಡ್ ರೈಟರ್, ಗುಡ್ಡೆ. ಎಲ್ಲರೂ ಗುಡ್ ಅಂದ್ಕೊಂಡೆ ಸಿನಿಮಾ ಮಾಡೋದು. ಸಿನಿಮಾನ ಯಾರೂ NG ತೆಗೆಯಲ್ಲ, ಎಲ್ಲ ಓಕೆ ಶಾರ್ಟ್ಗಳೇ ಹಾಕೋದು. ಗುಡ್ ಅಂತಲೇ ಶಾರ್ಟ್ ತೆಗಿಯೋದು, ಎಲ್ಲ ಗುಡ್ಡೆ. ಬಟ್ ಹೌ ಡು ಯು ರೀಚ್? ಈಗ ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಸಿನಿಮಾ ರೀಚ್ ಮಾಡಿಸೋದೇ ಕಷ್ಟ ಆಗಿದೆ ಆಡಿಯನ್ಸ್ಗೆ. ಸಿನಿಮಾ ರೀಚ್ ಮಾಡಿಸ್ಬೇಕಂದ್ರೆ ಒಂದು ಆರ್ಡಿನರಿ ಕನ್ನಡ ಸಿನಿಮಾಗೇ ಇವತ್ತು ದಿವಸ 25 ಲಕ್ಷ ಕಮ್ಮಿ ಅಂದರೆ ಬೇಕು. ರೀಚ್ ಅಂದರೆ ಅವ್ನಿಗೆ ಗೊತ್ತಾಗಬೇಕು ಆ ಪಿಕ್ಚರ್ ಅನ್ನೋಕ್ಕೆ. ಇನ್ನೂ 50 ಲಕ್ಷ ಮಾಡ್ತಾರೆ. ಈಗ ಕೋಟಿಗಳು ಮಾಡ್ತಾ ಇದ್ದಾರೆ. ಕೋಟಿಗಳು ಮಾಡಿದ ಪಿಕ್ಚರ್ಗಳೆಲ್ಲ ಕೋಟಿಗಳು ಲೂಟ್ ಮಾಡ್ತದೆ. ಹೆಂಗೆ ಅಂದರೆ ಪ್ರಮೋಷನ್ನಿಂದಲೇ ಒಂದು ಪಿಕ್ಚರ್ನ ಎತ್ತಿರೋದನ್ನು, ಸಕ್ಸಸ್ ಆಗಿರೋದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದನ್ನು ಯಾರೂ ಮಾತಾಡಲ್ಲ. ಇಟ್ ಈಸ್ ದಿ ಪ್ರಮೋಷನ್ ವಿಚ್ ಇಸ್ ಕಿಲ್ಲಿಂಗ್ ಸೋ ಮೆನಿ ಅದರ್ ಪಿಕ್ಚರ್ಸ್. ಪ್ರಮೋಷನ್ ಅನ್ನೋದು ಯಾವನು ಸರಿಯಾಗಿ ಮಾಡ್ತಾನೋ ಅವನ ಪಿಕ್ಚರ್ ಸಕ್ಸಸ್ ಒಂದು ರೇಂಜ್ಗೆ. ಸಬ್ಜೆಕ್ಟ್ ಚೆನ್ನಾಗಿದ್ರೇ ಹೋಗೋದು ಅನ್ನೋದು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಪಾಯಿಂಟ್. ಅದು ಸ್ಟಫ್ ಇಲ್ಲದಿದ್ರೆ ಪಿಕ್ಚರ್ ಹೋಗಲ್ಲ ಅನ್ನೋದು ಓಕೆ. ಆದರೆ ಕನ್ನಡದಲ್ಲಿ ಮಾತ್ರ ಸ್ಟಫ್ ಇರೋ ಸಿನಿಮಾಗಳು ಹೋಗಿಲ್ಲ. ಎಷ್ಟೋ ಸಿನಿಮಾಗಳು ಕಮರ್ಷಿಯಲಾಗಿ ಸಕ್ಸಸ್ ಆಗಬೇಕು, ಆಗಿಲ್ಲ. ಇವತ್ತಿಗೂ ಆಗ್ತಾಯಿಲ್ಲ. ತುಂಬ ಜನ ಅಳ್ತಾ ಇರೋದು ನೋಡಿದ್ವಿ ನಾವು. ದುಡ್ಡು ರಿಲೀಸ್ ಮಾಡಿ 1 ಪೈಸಾನು ಬರದೆ ವಾಪಸ್ ಹೋಗಿರೋರು. ನಾಗಭರಣನ ಯಾರು ಹೇಳ್ತಾರೆ, ಚೆನ್ನಾಗಿ ಹೇಳಿದರು. ಬರ್ತಾರೆ, ಸಿನಿಮಾ ಮಾಡ್ತಾರೆ, ಬೈಕೊಂಡು ಹೋಗ್ತಾರೆ ಸಿನಿಮಾನ ಅಂತ. ಸಮಯ ರೈಸ ಸೋಷಿಯಲ್ ಮೀಡಿಯಲ್ಲಿ ಫ್ಯಾಕ್ಟ್ ಅದು. ಯಾಕೆ ಅಂದರೆ ಅವ್ನು ಏನು ಮಾಡ್ತಾನೆ, ದುಡ್ಡು ಕಳ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿತ್ತು ನನ್ನ ಪಿಕ್ಚರು, ಎಷ್ಟು ಚೆನ್ನಾಗಿತ್ತು ನನ್ನ ಪಿಕ್ಚರ್ ಅಂತೇಳಿ ರಿಲೀಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಥಿಯೇಟರು ಕೊಡಲಿಲ್ಲ, ಥಿಯೇಟರ್ ಸರಿಯಾಗಿ ರಿಲೀಸ್ ಮಾಡಲಿಲ್ಲ, ಪ್ರಮೋಷನ್, ಏನೋ ಸೋ ಮೆನಿ ರೀಸನ್ಸ್. ಫೇಲ್ಯೂರ್ ಇಸ್ ಅನ್ ಆರ್ಫನ್, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಅಂತಾರೆ. ದಟ್ ಇಸ್ ಎ ಪವರ್ ಸಿನಿಮಾ ಬಂದಾಗಲಿಂದ ಇದೆ. ಹಾಗೆ